ಬೆಳಗಾವಿಯನ್ನ ಕೇಂದ್ರಾಡಳಿತ ಪ್ರದೇಶ ಮಾಡಬೇಕು ಅನ್ನೋದನ್ನ ಡಿಮ್ಯಾಂಡ್ ಮಾಡಿದ್ದಾರೆ. ಆಯ್ತು, ಇದು ಅವರು ಮೊದಲನೇ ಸಾರಿ ಅಲ್ಲ. ಮಹಾರಾಷ್ಟ್ರ ನಾಯಕರು ಈ ರೀತಿ ಹೇಳಿಕೆ ಫಸ್ಟ್ ಟೈಮ್ ಇರೋದು. ಪ್ರತಿ ವರ್ಷ ಹೇಳೇ ಹೇಳ್ತಾರೆ. ಈಗ ಅವ್ರು ಹೇಳೋದ್ರಿಂದ ಏನೂ ಆಗೋಲ್ಲ ರೀ, ಅದೇನು ಸುಲಭದ ಕೆಲಸ ಅಲ್ಲ. ಒಂದು ಸ್ಟೇಟ್ಮೆಂಟ್ ಮಾಡಿದಾರಂದರೆ ಸೊ ಅದು ಆಗೋದು ಮಾತು. ಅದಕ್ಕೆ ಹೆಚ್ಚು ನಾವು ಮಾತು ಕೊಡೋದು ಅವಶ್ಯಕತೆ ಇಲ್ಲ ಅಂತ ನನ್ನ ಭಾವನೆ. ಸುಮಾರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅವರು, ಸೊ ಅದಕ್ಕೆ ಮಾತು ಕೊಡೋದು ಅವಶ್ಯಕತೆ ಇಲ್ಲ. ಕರ್ನಾಟಕ ಇರ್ತದೆ. ಈ ಸಂದರ್ಭದಲ್ಲಿ ಹೇಳಿಕೆ ಯಾವ ಕಾರಣಕ್ಕೆ ಗೊತ್ತಿಲ್ಲ ಅವ್ರು ಎದಕ್ಕೆ ಕೊಟ್ಟಾರೆ. ಇದು ಮೊದಲನೇದಲ್ಲ. ಠಾಕ್ರೆ ಅವರು ಬೇರೆ ಬೇರೆ ಮಹಾರಾಷ್ಟ್ರದ ರಾಜಕೀಯ ಮುಖಂಡರು ಕೊಡೋದು ಮುಂಚೆನೇ ಕೊಟ್ಟಿದ್ದಾರೆ. ಸೊ ಅದಕ್ಕೆ ನನಗೆ ಅದಕ್ಕೆ ಭಾಳ ಮಾತು ಕೊಡೋದು ಅವಶ್ಯಕತೆ ಇಲ್ಲ. ಏನು ಅವಶ್ಯಕತೆ ಇಲ್ಲ, ಎದಕ್ಕೆ ನಿರ್ಣಯ ಮಾಡ್ಬೇಕಾ? ಯಾರೋ ಸ್ಟೇಟ್ಮೆಂಟ್ ಕೊಟ್ಟರೆ ಅದನ್ನಷ್ಟು ಗಂಭೀರವಾಗಿ ತೆಗೆದುಕೊಳ್ಳೋದ ಅವಶ್ಯಕತೆ ಇಲ್ಲ. ಏನೂ ಆಗೋಲ್ಲ. ಅದಕ್ಕೆ ನಾವು ಜಾಸ್ತಿ ಗಂಭೀರವಾಗಿ ತೆಗೊಳ್ಳೋದಕ್ಕೆ ಅವಶ್ಯಕತೆ ಇಲ್ಲ. ಏನೂ ಆಗೋಲ್ಲ. ಇಂಥ ಸಾಕಷ್ಟು ಸಾರಿ ಹೇಳಿದ್ದಾರೆ. ಸೊ ಅವರ ಪ್ರತಿಭಟನೆ ಕೂಡ ಅಷ್ಟು ನಿರೀಕ್ಷೆ ಮಟ್ಟದಲ್ಲಿ ಆಗಿಲ್ಲ. ಸೊ ದಿನೇ ವರ್ಷ ವರ್ಷಿಸ್ತಾ ಇದೆ. ಬೆಳಗಾವಿಯನ್ನ ಕೇಂದ್ರಾಡಳಿತ ಪ್ರದೇಶ ಮಾಡಬೇಕು ಅನ್ನೋದನ್ನ ಡಿಮ್ಯಾಂಡ್ ಮಾಡಿದ್ದಾರೆ. ಆಯ್ತು, ಇದು ಅವರು ಮೊದಲನೇ ಸಾರಿ ಅಲ್ಲ. ಮಹಾರಾಷ್ಟ್ರ ನಾಯಕರು ಈ ರೀತಿ ಹೇಳಿಕೆ ಫಸ್ಟ್ ಟೈಮ್ ಇರೋದು. ಪ್ರತಿ ವರ್ಷ ಹೇಳೇ ಹೇಳ್ತಾರೆ. ಈಗ ಅವ್ರು ಹೇಳೋದ್ರಿಂದ ಏನೂ ಆಗೋಲ್ಲ ರೀ, ಅದೇನು ಸುಲಭದ ಕೆಲಸ ಅಲ್ಲ. ಒಂದು ಸ್ಟೇಟ್ಮೆಂಟ್ ಮಾಡಿದಾರಂದರೆ ಸೊ ಅದು ಆಗೋದು ಮಾತು. ಅದಕ್ಕೆ ಹೆಚ್ಚು ನಾವು ಮಾತು ಕೊಡೋದು ಅವಶ್ಯಕತೆ ಇಲ್ಲ ಅಂತ ನನ್ನ ಭಾವನೆ. ಸುಮಾರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅವರು, ಸೊ ಅದಕ್ಕೆ ಮಾತು ಕೊಡೋದು ಅವಶ್ಯಕತೆ ಇಲ್ಲ. ಕರ್ನಾಟಕ ಇರ್ತದೆ. ಈ ಸಂದರ್ಭದಲ್ಲಿ ಹೇಳಿಕೆ ಯಾವ ಕಾರಣಕ್ಕೆ ಗೊತ್ತಿಲ್ಲ ಅವ್ರು ಎದಕ್ಕೆ ಕೊಟ್ಟಾರೆ. ಇದು ಮೊದಲನೇದಲ್ಲ. ಠಾಕ್ರೆ ಅವರು ಬೇರೆ ಬೇರೆ ಮಹಾರಾಷ್ಟ್ರದ ರಾಜಕೀಯ ಮುಖಂಡರು ಕೊಡೋದು ಮುಂಚೆನೇ ಕೊಟ್ಟಿದ್ದಾರೆ. ಸೊ ಅದಕ್ಕೆ ನನಗೆ ಅದಕ್ಕೆ ಭಾಳ ಮಾತು ಕೊಡೋದು ಅವಶ್ಯಕತೆ ಇಲ್ಲ. ಏನು ಅವಶ್ಯಕತೆ ಇಲ್ಲ, ಎದಕ್ಕೆ ನಿರ್ಣಯ ಮಾಡ್ಬೇಕಾ? ಯಾರೋ ಸ್ಟೇಟ್ಮೆಂಟ್ ಕೊಟ್ಟರೆ ಅದನ್ನಷ್ಟು ಗಂಭೀರವಾಗಿ ತೆಗೆದುಕೊಳ್ಳೋದ ಅವಶ್ಯಕತೆ ಇಲ್ಲ. ಏನೂ ಆಗೋಲ್ಲ. ಅದಕ್ಕೆ ನಾವು ಜಾಸ್ತಿ ಗಂಭೀರವಾಗಿ ತೆಗೊಳ್ಳೋದಕ್ಕೆ ಅವಶ್ಯಕತೆ ಇಲ್ಲ. ಏನೂ ಆಗೋಲ್ಲ. ಇಂಥ ಸಾಕಷ್ಟು ಸಾರಿ ಹೇಳಿದ್ದಾರೆ. ಸೊ ಅವರ ಪ್ರತಿಭಟನೆ ಕೂಡ ಅಷ್ಟು ನಿರೀಕ್ಷೆ ಮಟ್ಟದಲ್ಲಿ ಆಗಿಲ್ಲ. ಸೊ ದಿನೇ ವರ್ಷ ವರ್ಷಿಸ್ತಾ ಇದೆ.